ಕೋಪನಾ? ಕೋಪನಾ? ಅರೇ ರೀ, ನೀವು ಅನ್ಕೊಂಡಿರೋ ಥರ ಎಲ್ಲ ಏನೂ ಇಲ್ಲ. ಹಾಂ, ಗುಡ್ ಮಾರ್ನಿಂಗ್ ನಿತಿನ್. ನಿತಿನ್, ನಿತಿನ್, ನಿತಿನ್ ಎದ್ದೇಳು. ನಿತಿನ್, ಅಪ್ಪ, 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 ಏನಾಯ್ತು? ಅಪ್ಪ ನಿತಿನ್ ಏನಾಗಿದೆ ನೋಡಿ. ನಿತಿನ್, ನಿತಿನ್ ಎದ್ದೇಳು. ನಿತಿನ್, ನಿತಿನ್ ಮಗ ಏನಾಯ್ತು? ನಿತಿನ್, 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 ನಿತಿನ್ ಮಗ ನಿತಿನ್, ಏನಾಯ್ತು ಇವ್ರಿಗೆ? ನನಗೇನು ಗೊತ್ತಿಲ್ಲ ಅಪ್ಪ. ರಾತ್ರಿ ಮಲ್ಕೊಂಡು ಎದ್ದೇಳೋ ಅಷ್ಟರಲ್ಲಿ ಹಿಂಗಾಗ್ಬಿಟ್ಟಿದೆ. ನಿತಿನ್, ನಿತಿನ್ ಎದ್ದೇಳು. ನಿತಿನ್, ನೀವ್ಯಾರೂ ಏನು ಮುಟ್ಟಿಲ್ಲ ತಾನೇ? ಇಲ್ಲ ಸರ್, ನಾವೇನನ್ನು ಮುಟ್ಲಿಲ್ಲ ಸರ್. ಧರಮ್, ಹಾಂ ಸರ್. ಇದನ್ನ ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸು. ಓಕೆ ಸರ್. ಆಂಬ್ಯುಲೆನ್ಸ್ಗೆ ಫೋನ್ ಮಾಡು. ಆಮೇಲೆ ಬಾಡಿನ ತನಿಖೆ ಮಾಡಿಬಿಟ್ಟು ಪೋಸ್ಟ್ ಮಾರ್ಟಮ್ಗೆ ಕಳಿಸು. ಓಕೆ ಸರ್. ಗೀತಾ, ಹಾಂ ಸರ್. ಈ ಘಟನೆ ಆಗಿರೋ ಸ್ಥಳನ ಬ್ಲಾಕ್ ಮಾಡು. ಆಮೇಲೆ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ನ ಕರೆಸು. ಓಕೆ ಸರ್. ಸರ್, ಸ್ವಲ್ಪ ಧೈರ್ಯದಿಂದ ಇರಿ. ನಮಗೂ ದುಃಖ ಆಗ್ತಿದೆ ನಿಮ್ಮ ಮಗ ತೀರ್ಕೊಂಡಿದ್ದು. ಆದರೆ ಇದೇ ಪ್ರೋಸೆಸ್. ಬಾಡಿ ಪೋಸ್ಟ್ ಮಾರ್ಟಮ್ ಆದಮೇಲೆ ನೀವು ಅಂತಿಮ ಸಂಸ್ಕಾರಕ್ಕೆ ಕ್ಲೈಮ್ ಮಾಡ್ಕೋಬೋದು. ಹಲೋ, ಆಂಬ್ಯುಲೆನ್ಸ್. ಹಲೋ, ಫೊರೆನ್ಸಿಕ್. ಸರ್, ನೀವು ಹೇಳಿ, ಆ ಥರ ಏನು ಕಾರಣ ಇತ್ತು ನಿಮ್ಮ ಮಗ ಸೂಸೈಡ್ ಮಾಡ್ಕೊಳಕ್ಕೆ? ಇಲ್ಲ ಸರ್, ಆ ಥರ ಏನೂ ಇರಲಿಲ್ಲ. ನಮ್ಮದು ತುಂಬ ಒಳ್ಳೆ ಫ್ಯಾಮಿಲಿ ಇತ್ತು ಸರ್. ತುಂಬ ಆರಾಮಾಗಿದ್ವಿ ಎಲ್ಲರೂ. ನಾನು ತುಂಬ ಪ್ರೀತಿಸ್ತಿದ್ದೆ ಅವನ್ನ ಸರ್. ಏನಾದರೂ ಕಷ್ಟ ಇದ್ರೂ ನಾನು ಅವ್ರ ತಂದೆ ಸರ್. ನನಗೆ ಹೇಳ್ತಾ ಇದ್ದ ಅವನು. ಈ ಥರ ಏನೂ ಇರಲಿಲ್ಲ ಸರ್. ಆ ಥರ ಏನಾದರೂ ವಿಷಯ ಇದೆಯಾ ನಿಮಗೆ ಹೇಳ್ದೇ ಇರೋದು? ಏನಾದರೂ ದುಃಖದಲ್ಲಿದ್ದಿದ್ನಾ? ಇಲ್ಲ ಸರ್,
ಯಾವ ತೊಂದರೆನೂ ಇರಲಿಲ್ಲ. ನನಗನ್ನಿಸ್ದಂಗೆ ಯಾರಿಗೋ ನಮ್ಮ ಮೇಲೆ ತುಂಬಾ ಕಣ್ಣು ಬಿದ್ದೋಗ್ಬಿಟ್ಟಿದೆ ಅನಿಸುತ್ತೆ ಸರ್. ಮೇಡಮ್ ನೀವು ಹೇಳಿ, ನಿಮ್ಮಿಬ್ಬರ ರಿಲೇಷನ್ ಹೇಗಿತ್ತು? ನಾನು ಕೇಳೋದೇನೆಂದರೆ, ಮದುವೆ ಆದಮೇಲೆ ಸಂತೋಷವಾಗಿದ್ರಾ? ಹೌದು ಸರ್, ನಾವು ಖುಷಿಯಾಗಿದ್ವಿ. ಅವ್ರು ಯಾವಾಗಲೂ ಹಸನ್ಮುಖಿ ಆಗಿರ್ತಿದ್ರು, ಅವರು ಯಾವಾಗಲೂ ಖುಷಿಯಾಗಿರ್ತಿದ್ರು, ಫ್ಯಾಮಿಲಿನೂ ಖುಷಿಯಾಗಿ ನೋಡ್ಕೊಳ್ತಿದ್ರು. ಮೇಡಮ್, ನೀವು ಯಾವುದಾದ್ರೂ ವಿಷಯನ ನೋಟಿಸ್ ಮಾಡಿದ್ದೀರಾ? ಅವ್ರಿಗೆ ಭಾಳ ತೊಂದರೆ ಕೊಡುವಂಥ ಇಲ್ಲ ಸರ್. ಆ ಥರ ಏನಾದರೂ ನಿಮ್ಮ ಮಾವನವ್ರಿಗೆ ಹೇಳಾರ್ದು ವಿಷಯನ ಮುಚ್ಚಿಟ್ಟು ನಿಮಗೇನಾದರೂ ಹೇಳಿರ್ಬೋದಾ? ಹಾಂ ಸರ್, ಸ್ವಲ್ಪ ದಿವಸಗಳ ಹಿಂದೆ ಬಿಸ್ನೆಸ್ಸಲ್ಲಿ ಲಾಸ್ ಆಗಿತ್ತು ಅಂತ ಹೇಳ್ತಿದ್ರು. ಇದರಿಂದ ಸ್ವಲ್ಪ ಸಾಲ ಮಾಡ್ಕೊಂಡಿದ್ರು. ಸಾಲ ಕೊಟ್ಟಿದ್ದವರೆಲ್ಲ ಕಾಲ್ ಮಾಡ್ತಾಯಿದ್ರು. ಇದರಿಂದ ಸ್ವಲ್ಪ ಟೆನ್ಷನ್ ಆಗಿದ್ರು. ಅದನ್ನ ಬಿಟ್ಟು ಬೇರೆ ಥರ ಏನೂ ಇಲ್ಲ ಸರ್. ಯಾರು ಸಾಲ ಕೊಟ್ಟಿರೋದಂತ ನಿಮ್ಗೇನಾದರೂ ಗೊತ್ತಾ? ಇಲ್ಲ ಸರ್. ಸರಿ ಮೇಡಮ್. ಸರ್, ನೀವಿಬ್ಬರು ಹೋಗ್ಬೋದು. ಒಂದು ವೇಳೆ ಅವಶ್ಯಕತೆ ಬಂದರೆ ನೀವು ಕೋಆಪ್ರೇಟ್ ಮಾಡಿ. ಸರಿ ಸರ್. ಸರ್, ಆದರಂ, ನನಗೆ ಈ ಕೇಸು ಸೂಸೈಡ್ ಕಮ್ಮಿ ಮರ್ಡರೇ ಜಾಸ್ತಿ ಅನ್ನಿಸ್ತಾ ಇದೆ ಸರ್. ಆ ಥರ ಭಾಳ ಅನಿಸುತ್ತೆ. ಎಲ್ಲಿವರೆಗೂ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಫಾರೆನ್ಸಿಕ್ ರಿಪೋರ್ಟ್ ಬರೋದಿಲ್ವೋ ಅಲ್ಲಿವರೆಗೂ ಏನೂ ಹೇಳೋಕ್ಕಾಗಲ್ಲ. ಗೀತಾ, ಹಾಂ ಸರ್. ಫಾರೆನ್ಸಿಕ್ ರಿಪೋರ್ಟು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಾಯಿತು? ನಾನು ಈಗಲೇ ಕಾಲ್ ಮಾಡ್ತೀನಿ ಸರ್. ಆಮೇಲೆ ಲೀಗಲಿ ಕಾಲ್ ಹಿಸ್ಟ್ರಿ ಬೇಕು, ಬೇಗನೆ ಬೇಕು. ಓಕೆ ಸರ್. ಓಕೆ. ಈ ಫೈಲ್ ಓಕೆ, ಕಮಿಷನರ್ ಸರ್ ಆಫೀಸ್ಗೆ ಕಳಿಸು. ಹಾಂ ಸರ್. ಜೈ ಹಿಂದ್ ಸರ್. ಸರ್, ನಿತಿನ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ ಸರ್. ಅದರಲ್ಲಿ ನಿತಿನ್ ಸಾವು ಅತಿಯಾದ ರಕ್ತಸ್ರಾವದಿಂದ ಆಗಿದೆ ಅಂತ ಇದೆ ಸರ್. ಹಾಗೆ ಸಾವಿನ ಸಮಯ 12ರಿಂದ 3 ಗಂಟೆ ಸರ್. ಇದರಲ್ಲಿ ಆಶ್ಚರ್ಯ ಆಗೋ ವಿಷಯ ಏನಂದ್ರೆ ನಿತಿನ್ ಕತ್ ಮೇಲೆ ಬೆರ್ಲಿನ್ ಗುರುತು ಸಹ ಸಿಕ್ಕಿದೆ. ವಾಟ್? ಹಾ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿತಿನ್ದು ಫಾರೆನ್ಸಿಕ್ ರಿಪೋರ್ಟ್ ಬಂದಿದೆ ಸರ್. ಓಕೆ. ನಿತಿನ್ದು ಯಾವ ಬ್ಲೇಡಲ್ಲಿ ಮರ್ಡರ್ ಆಗಿದೆ ಅಲ್ವಾ, ಹ್ಞೂ. ಅದರಲ್ಲಿ ನಿತಿನ್ದಲ್ಲದೆ ಇನ್ನೊಬ್ಬರು ಫಿಂಗರ್ ಪ್ರಿಂಟ್ಸ್ ಇದೆ ಸರ್. ಅದು ಯಾರ್ದು? ಸರ್, ಅವ್ರ ವೈಫ್ ಕೋಮಲ್ದು. ನನಗೆ ಮುಂಚೆನೇ ಡೌಟ್ ಇತ್ತು. ಯಾಕಂದರೆ ಕೋಮಲ್ ಹೇಳೋ ಥರ ನಿತಿನ್ ಯಾವಾಗ ಸೂಸೈಡ್ ಮಾಡ್ಕೊಂಡ, ಅವಳು ಅವಾಗ ಮಲ್ಕೊಂಡಿದ್ಲು. ಹಾಂ ಸರ್. ಯೋಚನೆ ಮಾಡುವಂಥದ್ದೇ. ಗಂಡ ಸೂಸೈಡ್ ಮಾಡ್ಕೊಂಡ್ರು, ಪಕ್ಕದಲ್ಲೇ ಮಲ್ಕೊಂಡ್ರೆ ಹೆಂಡ್ತಿಗೆ ಜ್ಞಾನ ಇಲ್ಲ. ಅವಳಿಗೆ ಬೆಳಿಗ್ಗೆ ಗೊತ್ತಾಗುತ್ತೆ, ಅಷ್ಟರೊಳಗೆ ಗಂಡ ಸತ್ತೋಗಿದ್ದಾನಂತ. ನನಗೆ ಈ ವಿಷಯನ ಜೀರ್ಣಿಸ್ಕೊಳ್ಳೋಕ್ಕಾಗ್ತಿಲ್ಲ. ಹೌದು ಸರ್. ನಿತಿನ್ ಅವ್ರ ಅಪ್ಪನ ಪ್ರಕಾರ ನಿತಿನು ಅವನ ಲೈಫಲ್ಲಿ ಖುಷಿಯಾಗಿದ್ದ. ಅವ್ರ ಬಿಸ್ನೆಸ್ಸು ತುಂಬ ಚೆನ್ನಾಗಿ ಆಗ್ತಾ ಇತ್ತು. ಆಮೇಲೆ ಸರ್, ಅವ್ರದ್ದು 2 ತಿಂಗಳು ಮುಂಚೆ ಮದುವೆ ಆಗಿದ್ದು. ಇಷ್ಟೊಂದು ಖುಷಿಯಾಗಿರೋ ವ್ಯಕ್ತಿ ಸೂಸೈಡ್ ಹೇಗೆ ಮಾಡ್ಕೊತಾನೆ? ಸರ್, ನಂಗನ್ಸ್ತಾ ಇದೆ ನಿತಿನ್ ಮರ್ಡರ್ ಹಿಂದೆ ಅವ್ನ ಹೆಂಡತಿ ಕೈವಾಡ ಖಂಡಿತ ಇದೆ. ಗೀತಾ, ಹಾ, ಈ ಸರ್. ಕೋಮಲ್ದು ಕಾಲ್ ಹಿಸ್ಟ್ರಿ ತೆಗಿ. ಓಕೆ ಸರ್. ಧರಮ್, ಹಾಂ. ಟೀಮ್ನ ಕಳಿಸೋ ಅವಳಿಂದ. ಓಕೆ ಸರ್. ಸರಿ ಸರ್. ನೋಡ್ದಾ?
ನಮಸ್ಕಾರ ಸರ್. ನಮಸ್ಕಾರ. ಸರ್, ಕೋಮಲ್ದು ಕಾಲ್ ಹಿಸ್ಟ್ರಿ ಬಂದೆ. ಕೋಮಲ್ಲು ಈ ನಂಬರ್ಗೆ ತುಂಬ ಸಲ ಕಾಲ್ ಮಾಡ್ತಾಳೆ. ಈ ನಂಬರು ಅನ್ಮೋಲ್ ಅನ್ನೋ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ ಸರ್. ಅನ್ಮೋಲ್ ಇವನು. ನಮಸ್ಕಾರ ಸರ್. ಹ್ಮ್ ಸರ್, ನಮ್ಮ ಟೀಮು ಕೋಮಲ್ ಮೇಲೆ ಒಂದು ಕಣ್ಣಿಟ್ಟಿದ್ದಾರೆ ಸರ್. ಅವಳು ಯಾವಾಗಲೂ ಒಬ್ರು ಹುಡುಗನ್ನ ಮೀಟ್ ಮಾಡ್ತಾಳೆ. ಮದುವೆಗಿಂತ ಮುಂಚೆ ಲವ್ ಮಾಡಿರೋ ಹುಡುಗ ಆಗಿರ್ಬೋದು, ಇಲ್ಲ ಅಂದರೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಇರ್ಬೋದು. ಧರಮ್, ಹಾಂ ಸರ್. ಬಹುಶಃ ಕೋಮಲ್ ಯಾವ ನಂಬರಿಂದ ಮಾತಾಡ್ತಾ ಇರ್ತಾಳೆ, ಆಮೇಲೆ ಯಾದವ್ ಯಾವ ಹುಡುಗನ ಬಗ್ಗೆ ಹೇಳ್ತಾ ಇದ್ದಾನೋ, ಇವರಿಬ್ರು ಒಂದೇ ಇರ್ಬೋದಲ್ವಾ? ಆಗಿರ್ಬೋದು ಸರ್. ಸ್ವಲ್ಪ ನೋಡೋವನ ಎತ್ತಾಕೊಂಬ. ಓಕೆ ಸರ್. ಆಮೇಲೆ ನೀನೋಗಿ ಕೋಮಲ್ ಮೇಡಮ್ನ ಕರ್ಕೊಂಬ. ಸರಿ ಸರ್. ಮೇಲಿದನಾ? ನಡಿಯೋ, ನಡಿಯಲಿ. ಸರ್, ಎಲ್ಲಿ ಕರ್ಕೊಂಡು ಹೋಗ್ತೀರಾ ನನ್ನ? ನಂಗೇನು ಗೊತ್ತಿಲ್ಲ. ಹತ್ತ ಗಾಡಿನ? ನಾನೇನು ಮಾಡಿಲ್ಲ. ನಡಿಯಲಿ. ನಡಿಯೋ, ಗಾಡಿ ತೆಗಿ. ಹೇಳೋ, ಹೇಳಲಿ. ಹೇಳೋ, 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 ಹೇಳೋ. ಏನು ಕೊಡದೆ ನಿತಿನ್ಗೆ? ಹೇಳ್ತೀಯ ಇಲ್ವಾ? ನಾನು ನಿಜ ಹೇಳ್ತಿದ್ದೀನಿ ಸರ್. ಇದು ನಿಜ. ಕೋಮಲ್ ನಾನು ಒಬ್ರನ್ನೊಬ್ರು ತುಂಬಾ ಪ್ರೀತಿ ಮಾಡ್ತಿದ್ವಿ. ಆಮೇಲೆ ಕೋಮಲ್ ಜೊತೆ ನನ್ನ ಅಫೇರ್ ಮದ್ವೆಗಿಂತ ಮುಂಚೆ ಇತ್ತು. ಆದರೆ ಅವ್ರ ಅಪ್ಪ ಅವಳ ಮದುವೆ ಇನ್ಯಾರ ಜೊತೆನೋ ಮಾಡಿಬಿಟ್ರು. ಆದರೆ ನಾನು ನಿಜ ಹೇಳ್ತಿದ್ದೀನಿ ಸರ್. ಅವ್ರ ಹಸ್ಬೆಂಡ್ ಮರ್ಡರ್ಗೆ ನಂಗೇನು ಸಂಬಂಧ ಇಲ್ಲ. ನನಗೆ ಗೊತ್ತೇ ಇರಲಿಲ್ಲ ಏನಾಗಿತ್ತಂತ. ನಿಜ ಹೇಳ್ತಿದ್ದೀನಿ ಸರ್. ರಾಮ್ ಪ್ರಸಾದ್ ಅವರೇ, ಹಾಂ ಸರ್. ನಿಮ್ಮ ಮಗನ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಆಮೇಲೆ ಫಾರೆನ್ಸಿಕ್ ರಿಪೋರ್ಟು ಬಂದಾಯಿತು. ಆಯಿತು. ಆಮೇಲೆ ಫಾರೆನ್ಸಿಕ್ ರಿಪೋರ್ಟ್ ಪ್ರಕಾರ ನಿಮ್ಮ ಮಗ ಸೂಸೈಡ್ ಮಾಡ್ಕೊಂಡಿಲ್ಲ, ಅವನ್ನ ಯಾರೋ ಸಾಯಿಸಿದ್ದಾರೆ. ಮರ್ಡರಾ? ಹೌದು ಸರ್. ಏನು ಹೇಳ್ತಾ ಇದ್ದೀರಾ ಸರ್? ನೀವು ಕೇಳ್ತಾ ಇರೋದೇ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಮೊದಲು ಅವನ್ನ ಕುತ್ತಿಗೆ ಹಿಚ್ಕಿದ್ರು, ಆಮೇಲೆ ಅವನ ಕೈ ನರನ ಕಟ್ ಮಾಡಿದ್ರು. ಅದರಿಂದ ಅವನು ಸಾವಾಗಿದೆ. ಹಾಂ, ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ? ನಾನಂತೂ ಅಲ್ಲೇ ಇದ್ನಲ್ಲ. ಎಕ್ಸಾಕ್ಟ್ಲಿ. ನನಗೂ ಇದೇ ಬೇಕಾಗಿರೋದು, ಹೇಗೆ ಪಾಸಿಬಲ್ ಅಂತ. ಆದರೆ ನಿಮ್ಮ ಗಂಡ ಸೂಸೈಡ್ ಮಾಡ್ಕೊಂಡ, ನೀವು ಪಕ್ಕದಲ್ಲೇ ಮಲ್ಕೊಂಡಿದ್ರಿ, ನಿಮಗೆ ಸ್ವಲ್ಪನೂ ಗೊತ್ತಾಗ್ಲಿಲ್ವಾ? ನೀವೇನು ಹೇಳ್ತಾ ಇದ್ದೀರಾ ಸರ್? ನನಗೇನು ಅರ್ಥ ಆಗ್ತಾ ಇಲ್ಲ. ಸರ್, ನಿಮ್ಮ ಮಗನ್ನ ಮರ್ಡರ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ನಿಮ್ಮ ಸೊಸೆನೇ. ವಾಟ್? ಹಾಂ ಸರ್, ಏನು ಹೇಳ್ತಿದ್ದೀರಾ ನೀವು? ನಾನೇನೂ ಮಾಡಿಲ್ಲ. ಹಾಂ, ಏಕಾಏಕಿ ನನ್ನ ಮೇಲೆ ಏನೇನೋ ಹೇಳ್ತಿದ್ದೀರಲ್ಲ ನೀವು. ನೋಡಿ ಮೇಡಮ್, ನಿಮ್ಮ ಕಾಲ್ ಹಿಸ್ಟ್ರಿ ಇದೆ ನಮ್ಮ ಹತ್ರ. ನಿಮ್ಮ ಆ ಬಾಯ್ ಫ್ರೆಂಡ್ ಇದ್ದಾನಲ್ವಾ ಅನ್ಮೋಲ್, ಅವನು ನಮ್ಮ ಕಸ್ಟಡಿಯಲ್ಲಿದ್ದಾನೆ. ಎಲ್ಲನೂ ಹೇಳಿದ್ದಾನ ಅವನು. ನಿಮಗೆ ಒಳ್ಳೆಯದು ನೀವೆಲ್ಲಾನು ನಿಜ ಹೇಳಿದ್ರೆ. ಇಲ್ಲಂದ್ರೆ ನಮ್ಮ ಹತ್ರ ಬೇರೆನೇ ಟ್ರೀಟ್ಮೆಂಟ್ ಇದೆ. ಯಾರು ಅನ್ಮೋಲ್? ನನಗಂತೂ ಅನ್ಮೋಲ್ ಅನ್ನೋರು ಗೊತ್ತಿಲ್ಲ. ಗೀತಾ, ಹಾಂ ಸರ್. ಇವ್ರನ್ನ ಇನ್ಫಾರ್ಮೇಶನ್ ಹೋಮ್ಗೆ ಕರ್ಕೊಂಡೋಗು. ಪ್ರೀತಿಯಿಂದ ಎಲ್ಲಾನು ವಿಚಾರಿಸು. ಇವ್ರನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೋ, ಎಲ್ಲಾನು ಹೇಳ್ತಾರೆ. ಸರಿ ಸರ್. ಏ ನಡಿ, ಬಿಡಿ ನನ್ನನ್ನು. ನಡಿ, ಆ, 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 ನಡಿ, ನಡಿ. ಹೇಳ್ತೀನಿ ನಾನು, ಎಲ್ಲಾನು ನಿಜ ಹೇಳ್ತೀನಿ ನಾನು. ಎಲ್ಲ ನಿಜಾನೇ ಹೇಳ್ಬೇಕು, ಎಲ್ಲಾನು ಡೀಟೇಲ್ ಆಗಿ. ನಾನೇನೆ ನಿತಿನ್ಗೆ ಕೊಲೆ ಮಾಡಿದೆ.
ಅನ್ಮೋಲ್, ನೀನು ಹೇಗಿಲ್ಲಿ? ನಿನ್ನ ಮೀಟ್ ಮಾಡೋಕ್ಕೆ ತುಂಬ ಕಷ್ಟಪಟ್ಟು ನಿಮ್ಮ ಮನೆ ಅಡ್ರೆಸ್ ಕಂಡಿಡ್ದೆ. ನಿಮ್ಮ ಅತ್ತೆ ಮನೆಗೆ ಡೈರೆಕ್ಟಾಗಿ ಬರೋಕ್ಕೂ ಆಗಲ್ವಲ್ಲ, ಹ್ಞೂ ಅದಕ್ಕೆ ನಾನು ತುಂಬ ದಿನದಿಂದ ನಿಮ್ಮ ಮನೆ ಮೇಲೆ ಒಂದು ಕಣ್ಣಿಟ್ಟಿದ್ದೆ. ನೀನು ಯಾವಾಗ ಆಚೆ ಬರ್ತೀಯ ಅಂತ, ನಾವು ಯಾವಾಗಾದರೂ ಮೀಟ್ ಆಗ್ತೀವಿ ಅಂತ. ಆಮೇಲೆ ನಾನು ನಿಂಗೆ ಫೋನ್ ಮಾಡೋಕ್ಕೂ ಟ್ರೈ ಮಾಡಿದೆ, ಆದರೆ ಅದು ಆಫ್ ಆಗಿತ್ತು. ಯಾಕೆ? ಅವತ್ತು ಅಪ್ಪ ನನ್ನ ಫೋನ್ನ ಹೊಡೆದಾಕ್ಬಿಟ್ರು. ಅದಾದಮೇಲೆ ನನ್ನ ಮದುವೆ ಕೂಡ ಆಗೋಯ್ತು. ಜೊತೆಗೆ ಈ ಮದುವೆ ನನ್ನ ಅದೃಷ್ಟ ಅಂತ ಅಂದ್ಕೊಂಡೆ. ಕೋಮಲ್, ಇದೇ ಸಮಯ. ನಡಿ, ನಾವು ಇಲ್ಲಿಂದ ಎಲ್ಲಾದರೂ ದೂರ ಹೊಟ್ಟೋಗೋಣ. ನಾನು ನಿನ್ನ ತುಂಬ ಚೆನ್ನಾಗಿ ನೋಡ್ಕೊತೀನಿ. ಅನ್ಮೋಲ್, ನನಗೀಗಾಗಲೇ ಮದುವೆ ಆಗೋಗಿದೆ. ನಾನೀಗ ಇನ್ನೊಬ್ರು ಹೆಂಡ್ತಿ. ಆಮೇಲೆ ಪ್ರೀತಿ, ಅವನ ಪ್ರೀತಿ ಮಾಡ್ತೀಯ ನೀನು? ಇಲ್ಲ, ನೀನು ಬರೀ ನನ್ನ ಪ್ರೀತಿ ಮಾಡ್ತೀಯ. ನೋಡು, ಅರ್ಥ ಮಾಡ್ಕೊ ನನ್ನನ್ನು. ಆಮೇಲೆ ನಡಿ ನನ್ನ ಜೊತೆ. ನನಗೆ ಲೇಟ್ ಆಗ್ತಿದೆ. ನಾನು ಮನೆಗೆ ಹೋಗ್ಬೇಕು. ಎಲ್ಲೋಗ್ತಿದ್ಯಾ? ಸ್ವಲ್ಪ ಪ್ರೀತಿ ಮಾಡಕ್ಕಾದ್ರೂ ಬಿಡು. ನನ್ನನ್ನು ಬಿಡು. ಅರೇ, ಹಲೋ. ಹಾಂ ಅನ್ಮೋಲ್. ಹಾಂ ಕೋಮಲ್, ಹೇಳು. ಹಾಂ, ನಾನು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂತ ಅಂದರೆ, ನಾನು ತುಂಬ ಯೋಚನೆ ಮಾಡಿದ್ದೀನಿ ನೀನು ಹೇಳಿದ ಮಾತಿಗೆ ನಿನ್ನ ಜೊತೆ ಬರೋದಕ್ಕೋಸ್ಕರ. ನಾನು ನಿತಿನ್ನ ಬಿಟ್ಟು ನಿನ್ನ ಜೊತೆ ಬರೋದಕ್ಕೆ ರೆಡಿ ಆಗಿದ್ದೀನಿ. ಸರಿ, ಇಲ್ಲಿ ಕೇಳಿಸ್ಕೊ. ನಾವು ಹೋಗೋದಕ್ಕೆ ನೀನು ಎಲ್ಲ ತಯಾರಿನೂ ಮಾಡ್ಕೊ. ನಾನು ಆದಷ್ಟು ಬೇಗ ನಿನಗೆ ಸಿಗ್ತೀನಿ. ನಾನೀಗ ಫೋನ್ ಇಡ್ತೀನಿ. ಯಾರಾದರೂ ಕೇಳಿಸ್ಕೊಂಡ್ರೆ ತುಂಬ ತೊಂದರೆ ಆಗುತ್ತೆ. ಸರಿ, ಆಯಿತು. ಅಮ್ಮ, ಅಮ್ಮ, ಮಾರ್ಕೆಟ್ ಹೋಗ್ತಾ ಇದ್ದೀನಿ ನಾನು. ನಿಂಗೇನಾದರೂ ತಗೊಂಡು ಬರಬೇಕಾ? ಹಾಂ, ಆಯ್ತಮ್ಮ. ಕೋಮಲ್, ಹ್ಞೂ ನಾನೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ. ಬರೋ ತಿಂಗಳು 10ನೇ ತಾರೀಕು ನಾವಿಲ್ಲಿಂದ ಓಡೋಗ್ತೀವಿ. ಆಮೇಲೆ ಇಲ್ಲಿಂದ ಓಡೋಗಿ ನಾವು ಸೀದಾ ಮುಂಬೈಗೆ ಹೋಗ್ತೀವಿ, ಆಯಿತಾ? ಇನ್ನೂ ಸ್ವಲ್ಪ ಬೇಗ ಆಗಲ್ವಾ? ನನಗಂತೂ ಇನ್ನು ನಿತಿನ್ ಜೊತೆ ಇರೋದಕ್ಕಂತೂ ಆಗಲ್ಲ. ನಿತಿನ್ ಅಂತೂ ನನ್ನ ಹತ್ರ ಬರ್ತಾನೆ, ನನ್ನ ಸೀರೆ ಹೇಳಿದ್ದಾನೆ, ಆದರೆ ನಂಗೆ ಒಂದು ಚೂರು ಇಷ್ಟ ಆಗ್ತಿಲ್ಲ. ಕೋಮಲ್, ಸ್ವಲ್ಪ ದಿವಸ ತಡ್ಕೊ ನೀನು. ನನ್ನ ರೆಡಿ ಆಗ್ಬೋದು ಬಿಡು, ದುಡ್ಡು ಅರೇಂಜ್ ಮಾಡಬೇಕಲ್ವಾ? ಅವಾಗವರೆಗೂ ಸ್ವಲ್ಪ ದಿವಸ ನೀನು ಅವನ್ನ ದೂರ ಇಡು. ಹಾಂ ಸರಿ, ನಾನಿವಾಗ ಹೊರಡ್ತೀನಿ. ತರಕಾರಿ ತರಕ್ಕೆ ಬಂದಿದ್ದೆ. ಯಾರು ನೋಡ್ತಾರೆ? ಯಾರೂ ಇಲ್ಲ ನೋಡೋಕ್ಕೆ. ಆಮೇಲೆ ಈ ಕಾರ್ ಯಾರಿಗೆ? ನಡಿ, ಇದನ್ನೇ ಡ್ಯಾನ್ಸಿಂಗ್ ಕಾರ್ ಮಾಡೋಣ. ನೀನಂತೂ
ಆಹ್ 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 ಅನ್ಮೋಲ್, ನೀನು ಹೇಳ್ದೆ ನನಗೆ ಈ ತಿಂಗಳು 10ನೇ ತಾರೀಕು ನಾವು ಓಡ್ತಿದ್ದೀವಿ ಅಂತ. ಆದರೆ ಇನ್ನು ನೀನು ದುಡ್ಡು ಅರೇಂಜ್ ಆಗಿಲ್ಲ ಅಂತ ಹೇಳ್ತಿದ್ಯಾ? ಕೋಮಲ್, ಸ್ವಲ್ಪ ಅರ್ಥ ಮಾಡ್ಕೋ. ಸ್ವಲ್ಪ ದಿವಸ ತಡ್ಕೋ. ನನಗಂತೂ ಏನೂ ಅರ್ಥ ಆಗ್ತಿಲ್ಲ. ನೀನಿಷ್ಟು ಅರ್ಥ ಮಾಡ್ಕೋ, ನಾನಂತೂ ನಿತಿನ್ ಜೊತೆ ಒಂದು ಕ್ಷಣನೂ ಇರಲ್ಲ. ಸರಿ, ಕೇಳಿಸ್ಕೊ ಇಲ್ಲಿ. ಯಾರಾದರೂ ಬರ್ತಾರೆ, ನಾನು ಆಮೇಲೆ ಮಾತಾಡ್ತೀನಿ. ಓಕೆ? ಹಾಂ, ಸರಿ, ಬಾಯ್. ಬಾಯ್. ಯಾರ ಹತ್ರ ಮಾತಾಡ್ತಿದ್ದ? ನಾನು ಮನೆಯವ್ರ ಜೊತೆ ಮಾತಾಡ್ತಿದ್ದೆ. ಮನೆಯವ್ರ ಹತ್ರ ಮಾತಾಡ್ತಿದ್ದ? ಕೋಮಲ್, ನನಗೆಲ್ಲ ಗೊತ್ತಾಗಿದೆ. ಏನಕ್ಕೆ ನನ್ನ ದೂರ ದೂರ ಇಡ್ತಿದ್ಯಾ ಅಂತ, ಏನಕ್ಕೆ ನನ್ನ ಇಗ್ನೋರ್ ಮಾಡ್ತಿದ್ಯಾ ಅಂತ. ಆ ಥರ ಎಲ್ಲ ಏನೂ ಇಲ್ಲ. ನಿತಿನ್, ನಿತಿನ್ ಕೇಳು ಇಲ್ಲಿ. ಇವಾಗ ನಾವು ಆಟ ಆಡ್ತಾ ಇದ್ದೀವಿ ಗೇಮ್, ಡೆತ್ ಆರ್ ರೊಮ್ಯಾನ್ಸ್. ಇವಾಗ ಆಗುತ್ತೆ ನಿನ್ ಮರ್ಡರ್. ಮರ್ಡರ್? ಯಾವ ಥರ ಮರ್ಡರ್? I will kill you. ಏನ್ ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ ಕೋಮಲ್? ಏನ್ ಮಾಡ್ತಿದ್ಯಾ? ನಾನು ಹೇಳಿಲ್ವಾ ನಿನ್ಗೆ ಇವತ್ತು ನಿನ್ ಮರ್ಡರ್ ಆಗುತ್ತೆ ಅಂತ? ಕೋಮಲ್, ಬಿಡು. ಕೋಮಲ್, ಕೋಮಲ್.
ಸರ್ ನನಗೆ ನಿತಿನ್ ಜೊತೆ ಇರೋದಕ್ಕೆ ಇಷ್ಟ ಇರಲಿಲ್ಲ. ಅವನು ನನಗೆ ಒಂದು ಚೂರು ಇಷ್ಟ ಇರಲಿಲ್ಲ. ಮನೆಯವರು ಒತ್ತಾಯ ಮಾಡಿದ್ರು ಅಂತ ಅವನ್ನ ಮದುವೆ ಆದೆ. ನನಗೆ ಅವನ್ನ ಸಾಯಿಸ್ಬೇಕು ಅಂತ ಏನಿರಲಿಲ್ಲ. ಆದರೆ ಗೊತ್ತಿಲ್ಲ, ಕೋಪದಲ್ಲಿ ನನ್ನಿಂದನೇ ಎಲ್ಲ ಆಯಿತು. ನಾನು ಮೊದಲಿಂದನೂ ಅಮೋಲ್ಗೆ ಇಷ್ಟಪಡ್ತಿದ್ದೆ. ನಿನಗೆ ನಿತಿನ್ ಇಷ್ಟ ಇಲ್ಲ ಅಂದ್ರೆ ನೀನು ಅವನ ಜೊತೆ ಮಾತಾಡ್ಬೇಕಿತ್ತು. ಡಿವೋರ್ಸ್ ತಗೊಂಡು ಸಪರೇಟ್ ಆಗ್ಬೋದಿತ್ತಲ್ಲ. ನೀನೊಬ್ಬ ಅಮಾಯಕ ವ್ಯಕ್ತಿನ ಸಾಯಿಸ್ಬಿಟ್ಟೆ. ಅವನ್ ತಪ್ಪೇನಂತಾನೋ ಅವನಿಗೆ ಗೊತ್ತಿರಲಿಲ್ಲ. ಹೋಗ್ಲಿ ಗೀತಾ, ಹಾ ಸರ್. ಕರ್ಕೊಂಡೋಗಿ ಇವಳನ್ನ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಕ್ಕೆ ರೆಡಿ ಮಾಡಿ. ಓಕೆ ಸರ್. ನಡಿ ನಡಿ.